ಸೊ ಮದುವೆ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಹೋಗುವುದನ್ನು ಬ್ಯಾನ್ ಮಾಡಬೇಕು. ನೂರಾರು ಜನ ಪೊಲೀಸರು ಪಾಪ ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ದಾರೆ, ಮಳೆ ಬೀಳ್ತಾ ಇದೆ, CMಗೆ ಮುಖ್ಯಮಂತ್ರಿಗಳು ಬೈಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾನು ನಮ್ಮ ಸಂಬಂಧಿಕರ ಮದುವೆಗೆ ಹೋಗಿದ್ದೆ ರಾಜರಾಜೇಶ್ವರಿ ನಗರದಲ್ಲಿ. ಆ ಪಕ್ಕದ ಕಲ್ಯಾಣ ಮಂಟಪಕ್ಕೆ, ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ಮುಖ್ಯಮಂತ್ರಿಗಳು ಬರತಕ್ಕಂಥ ಪ್ರೋಗ್ರಾಮ್ ಇತ್ತು. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಪಾರ್ಕಿಂಗೇ ಬಿಟ್ಟಿಲ್ಲ, ಮುಂದೆ ಹೋಗಿ ಇಳಿಸ್ಬಿಟ್ಟು ಅಂತ. ಅದು ಬೇಕಾಷ್ಟು ಲೈನ್ ಇದೆ ಪಾರ್ಕ್ ಮಾಡೋಕ್ಕೆ, ಮುಖ್ಯಮಂತ್ರಿಗಳು ಬರ್ತಾರೆ ಅಂತ. ಕೊನೆಗೆ ನಮ್ಮನೆ ಹೆಣ್ಮಕ್ಳನ್ನ ಇಳಿಸ್ಬಿಟ್ಟು ನಾನು ಹೋಗಿ ರೌಂಡ್ ಹಾಕ್ಕೊಂಡು ಪಾರ್ಕಿಂಗ್ ಕುಡ್ಕೊಂಡು 3 ಕಿಲೋಮೀಟ್ರ್ ಸಿಕ್ಕಲಿಲ್ಲ. ಪುನಃ ಅಲ್ಲೇ ಅದೇ ದಾರಿಗೆ ಬಂದಾಗ ಅಲ್ಲಿ ಸರ್ ಒಳಗಡೆ ಹೋಗ್ಬಾರ್ದು, ಇವಾಗ ಮುಖ್ಯಮಂತ್ರಿಗಳು ಬರ್ತಿದ್ರೆ ಸ್ಟಾಪ್ ಮಾಡಿಬಿಟ್ರು. ಆಮೇಲೆ ಎಲ್ಲೋ ಮೇನ್ ರೋಡಲ್ಲಿ ಅಲ್ಲೆಲ್ಲೋ ಹೋಗಿ ನಿಲ್ಲಿಸ್ದೆ. ತುಂತುರು ಮಳೆ ಬೇರೆ, ತುಂಬ ಜನ ಮದುವೆಗೆ ಹಳ್ಳಿಗಳಿಂದ ಬಸ್ಸಲ್ಲಿ ಬಂದಿದ್ದಾರೆ. ಯಾವ ಬಸ್ಗಳನ್ನ ಒಳಗಡೆ ಬಿಡ್ತಾ ಇಲ್ಲ, ದೂರದಲ್ಲಿ ನಿಂತ್ಕೊಂಡಿದೆ. ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆಲ್ಲ ಗೊತ್ತಾಗಿ ಎಲ್ಲ ಕಂಟಿನ್ಯೂಸ್ ಆಗಿ CMಗೆ ಮುಖ್ಯಮಂತ್ರಿಗಳು ಬೈಕೊಂಡು ಹೋಗ್ತಾ ಇದ್ದಾರೆ. ಅದೇ ಮುಖ್ಯಮಂತ್ರಿ ಬರ್ತಾರಂತೆ, ನಮಗೆ ಅಲ್ಲಿ ನಿಲ್ಸವ್ರೆ, ಯಾರಪ್ಪ ಮಳೆ ಬೇರೆ ಬೀಳ್ತಾ ಇದೆ ಅಂತ ಎಲ್ಲ ಬೈತಾ ಇದ್ದಾರೆ. ಸೊ ಈ ವಿಷಯ ತಗೊಂಡು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮುಖ್ಯಮಂತ್ರಿಗಳು ಅವ್ರ ಆಫೀಸಿಂದ ರಾಜರಾಜೇಶ್ವರಿ ನಗರಕ್ಕೆ ಬರಬೇಕಾದ್ರೆ ಎಷ್ಟು ಕಡೆ ಟ್ರಾಫಿಕ್ ಜಾಮ್ ಮಾಡಿರ್ತಾರೆ. ಕೇವಲ 10 ನಿಮಿಷ ನಿಲ್ಲಿಸ್ಬಿಟ್ರೆ ಎಷ್ಟೊಂದು ವೆಹಿಕಲ್ ತುಂಬಿಕೊಳ್ಳುತ್ತೆ. 2 ವೀಲರ್ಸ್ಗಳಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ, ಮಳೆ ಬೀಳ್ತಾ ಇರುತ್ತೆ. ಇಲ್ಲಿ ಬಂದು ಮುಖ್ಯಮಂತ್ರಿಗಳು ಒಳಗಡೆ ಬಂದ ಮೇಲೆ ಅಲ್ಲೊಂದು 10 ನಿಮಿಷ, ಬರೋಕೆ ಒಂದು 15 ನಿಮಿಷ, ಹೋಗ್ಬೇಕಾದ್ರೆ ಒಂದು 5 ನಿಮಿಷ, ಅರ್ಧ ಗಂಟೆನಲ್ಲಿ ಎಷ್ಟು ಕಷ್ಟ ಆಗುತ್ತೆ. ಬರ್ತಾರೆ, ಸ್ಟೇಜಿಗೆ ಬರ್ತಾರೆ, ಒಂದು ಫೋಟೋ ತೆಗೆಸ್ಕೊಡ್ತಾರೆ, ಓಡ್ತಾರೆ. ಏನಪ್ಪ ಉದ್ಧಾರ ಮಾಡಿದ್ರು? ಒಂದು ಉನ್ನತವಾದ ಹುದ್ದೆಯಲ್ಲಿ ಇರಬೇಕಾದಾಗ ಅವ್ರಿಗೆ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಗುಣಗಳು, ಅವೇರ್ನೆಸ್ ಇರಬೇಕು. ನಾನು ಹೋದರೆ ಎಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ, ಅಲ್ಲಿ ಹೋಗಿ ನಾನು ಏನು ಮಾಡ್ತೀನಿ. ಸೊ ಮದುವೆ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಹೋಗುವುದನ್ನು ಬ್ಯಾನ್ ಮಾಡಬೇಕು. ಕಾನೂನಾತ್ಮಕವಾಗಲ್ಲ, ತಿಳ್ಕೋಬೇಕು ಅವರು. ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ತುಂಬ ಇದೆ. ಯಾವ ಮುಖ್ಯಮಂತ್ರಿ ಬಂದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಅದನ್ನೇ ಪ್ರೀಟ್ ಮಾಡೋಕ್ಕಾಗಲ್ಲ ಬಿಡಿ, ಬೇಕಾದ ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳಿದೆ, ಅದಿನ್ನೂ ಸರಿಯಾಗಲಿಲ್ಲ. ಈಗ ಆಯ್ತಪ್ಪ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿ ಆ ಕಪಲ್ಗಳು ಒಳ್ಳೇದಾಗತ್ತೆ ಅನ್ನೋದಾದರೆ, ದಂಪತಿಗಳಿಗೆ ಮದುವೆ ಆದಮೇಲೆ ಒಂದು 2 ದಿನ ಬಿಟ್ಕೊಂಡು ಮುಖ್ಯಮಂತ್ರಿ ಆಫೀಸ್ಗೆ ಹೋಗಿ ಟೈಮ್ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಹೋಗಿ ಅವ್ರ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ಹೂನಾರ ಹಾಕಿ ಒಳ್ಳೆ ಫೋಟೋ ತಗೊಳ್ಳಿ. ಅರ್ಧ ಗಂಟೆ ಎಲ್ಲ ಕೆಲಸ ಮುಗೀತು. ಮತ್ತು ಫೋಟೋ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ? ಇಲ್ಲಿಗೆ ಮದುವೆಗೆ ಬರಬೇಕು ಅಂದರೆ ಎಷ್ಟು ಗಂಟೆ ವೇಸ್ಟ್ ಆಗುತ್ತೆ, ಎಷ್ಟು ಜನ, ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ. ಲಿಟ್ರಲಿ ನನಗೆ ಆಶ್ಚರ್ಯ ಆಯ್ತು, ಎಲ್ಲ ಬೈಕೊಂಡು ಹೋಗ್ತಾಯಿದ್ರು. ಇದು ಬೇಕಿತ್ತಾ? ಸೊ ಸ್ವಲ್ಪ ಈ ದಿಶೆಯಲ್ಲಿ ಚಿಂತನೆ ಮಾಡಿ. ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಯಾವ ಮಂತ್ರಿಗಳು, ಮುಖ್ಯಮಂತ್ರಿಗಳು ಮದುವೆಗಳಿಗೆ ಹೋಗಬಾರದು. ನಿಮಗೆ ತುಂಬ ಅರ್ಜೆಂಟ್ ಕೆಲಸ. ಯಾಕೆ ನಾವು ಪ್ರಿವಿಲೇಜ್ ಕೊಟ್ಟಿದ್ದೀವಿ ಕಾನೂನಲ್ಲಿ ಅಂದರೆ, ನೀವು ತುಂಬ ಉದ್ಧಾರ ಮಾಡೋಕ್ಕೆ ಬೇಗ ಹೋಗ್ತೀರಾ, ಲೇಟಾಗಿ ಹೋದರೆ ಕೆಲಸಗಳಾಗಲ್ಲ ಅನ್ನೋದಕ್ಕೋಸ್ಕರ ಆ ಪ್ರಿವಿಲೇಜ್ ಕೊಟ್ಟಿರೋದು. ಇನ್ನು ರಾಜ ಮುಖ್ಯಮಂತ್ರಿ ಅಂದ್ರೆ ಏನಿಲ್ಲ, CM ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಏನು ಕೇಳೋರೇ ಇರೋದಿಲ್ಲ, ಅವ್ರಿಗೆ ಹಿಂದ್ಗಡೆ ಜನ ಇರೋದಿಲ್ಲ. ಪವರ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಸಾಮಾನ್ಯ ಜನರು ಕೊಟ್ಟಂಥ ಆ ಶಕ್ತಿಗೆ ದೈವಿ ಶಕ್ತಿ ಅಂತ ತಿಳ್ಕೋಬೇಕು. ಆ ಶಕ್ತಿಯನ್ನು ಉಪಯೋಗಿಸಿ ಇರುವ ತನಕ ಎಷ್ಟು ಸಾಧ್ಯವೋ ಅಷ್ಟು ನಾನು ಸ್ಪಂದಿಸಿ ಸಹಾಯ ಮಾಡಿ ಸಾರ್ಥಕತೆಯನ್ನು ಪಡೆಯುವುದೇ ರಾಜನ ಗುಣ. ಇಂದಿನ ಕಾಲದಲ್ಲಿ ರಾಜರುಗಳು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾರು ವೇಷದಲ್ಲಿ ಹೋಗ್ತಾ ಇದ್ರು. ಆ ಸಮಸ್ಯೆ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾ ಇದ್ರು. ಈಗ ನೀವು ಯಾವುದಾದರ ಸಮಸ್ಯೆಗಳನ್ನು ಬಗೆಹರಿಸಲು ತುರ್ತು ಪರಿಸ್ಥಿತಿ ಇದ್ದರೆ ಆಗ ಮುಖ್ಯಮಂತ್ರಿಗಳು ಹೋಗಿ. ಪ್ರವಾಹದ ಪರಿಸ್ಥಿತಿ ಇರುತ್ತೆ, ರೈತರುಗಳು ತುಂಬ ಸಮಸ್ಯೆಗಳಿರ್ತವೆ ಅಲ್ವಾ, ಅಗ್ನಿ ಅವಘಡಗಳಿರ್ತವೆ, ಆಗ ಅಲ್ಲಿ ಹೋಗಿ ಅರ್ಜೆಂಟಾಗಿ ನೀವು ಅಲ್ಲಿ ಆರ್ಡ್ರ್ ಮಾಡಬೇಕು. ಸ್ಪಾಟಲ್ಲಿ ಹಿಂಗೆ ಮಾಡಿ ಈ ಸಮಸ್ಯೆನ ಬಗೆಹರಿಸಿ ಅಂತ. ಆಗ ನಿಮ್ಮ ಅವಶ್ಯಕತೆ ಇದೆ. ಆಗ ನೀವು ಬೇಕಾದ್ರೆ ಟ್ರಾಫಿಕ್ ನಿಲ್ಲಿಸ್ಬಿಟ್ಟು ಹೋಗಿ ಅಲ್ವೇನ್ರಿ.
ಈಗೆಲ್ಲ ಮದುವೆ ಮನೆಗೆ ಬಂದು ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಳಕ್ಕಲ್ಲ, ಎಷ್ಟು ಟೈಮ್ ವೇಸ್ಟು. ನೀವು ಎಂಥ ಉನ್ನತವಾದ ಹುದ್ದೆನಲ್ಲಿದ್ದೀರಾ, ಆ ಹುದ್ದೆಗೆ ಗೌರವ ಏನಿರಬೇಕು, ಅದರಲ್ಲಿ ಎಷ್ಟೊಂದು ಕರುಣೆ ಇರಬೇಕು, ಎಷ್ಟೊಂದು ಪ್ರೀತಿ ಇರಬೇಕು, ಎಷ್ಟೊಂದು ಸಹನೆ ಇರಬೇಕು, ಜನರ ಸಮಸ್ಯೆನ ಅರ್ಥ ಮಾಡ್ಕೋಬೇಕು. ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ಟೂ ವೀಲರ್ಗಳೆಲ್ಲ ನಿಂತು ರಾಶಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಅದು ಕ್ಲಿಯರ್ ಆಗೋಕ್ಕೆ ಎಷ್ಟೊತ್ತು ಬೇಕು, ಅಷ್ಟು ಕಾಮನ್ ಸೆನ್ಸ್ ಉಪಯೋಗಿಸೋದು ಬೇಡವಾ? ಚಿಂತನೆ ಮಾಡಿ ನೋಡಿ. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದೆ. ನೀವು ಅಲ್ಲಿ ನೋಡಬೇಕಾಗಿತ್ತು ಎಷ್ಟೊಂದು ಜನ ಪೊಲೀಸ್ ಇದ್ರು ಅಂತ. ಎಷ್ಟು ಪೊಲೀಸ್ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾದ್ರೆ ನೂರಾರು ಜನ ಪೊಲೀಸರು ಪಾಪ ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ದಾರೆ. ಮಳೆ ಬೀಳ್ತಾ ಇದೆ, ನೂರಾರು ಜನಕ್ಕೆ ಎಲ್ಲಿ ಛತ್ರಿ ಕೊಡೋಕ್ಕಾಗುತ್ತೆ, ಮಳೆ ನೆಲ್ತ್ಕೊಂಡು ನಿಂತಿದ್ದಾರೆ ಪೊಲೀಸ್ನವರು. ಅವ್ರು ಎಷ್ಟೊಂದು ಸಮಸ್ಯೆಗಳಿದೆ ಸಮಾಜದಲ್ಲಿ, ಅದನ್ನು ಹೋಗ್ಲಾಡ್ಸಕ್ಕೆ ಅವ್ರ ಎನರ್ಜಿನ ಅಲ್ಲಿ ಉಪಯೋಗಿಸ್ಬೋದಲ್ವಾ? ಇಲ್ಲಿ ನೂರಾರು ಜನ ಪೊಲೀಸರು ರೋಡಲ್ಲಿ ನಿಂತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ನಾವು CMಗೆ ಸೆಕ್ಯೂರಿಟಿ ಕೊಡಬೇಕು. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಮುಖ್ಯ, ಅದಕ್ಕೆ ವ್ಯಾಲ್ಯೂ ಇರಬೇಕು ಆ ಹೋಗತಕ್ಕಂಥ ಜಾಗಗಳಿಗೆ. ಇವೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್, ಪೊಲೀಸ್ ಎನರ್ಜಿ ವೇಸ್ಟು. ಅವ್ರೇನು ಮಾತಾಡೋಕ್ಕಾಗಲ್ಲ. ಪಾಪ ಮಳೆ ನೆನ್ಕೊಂಡು ರೋಡ್ ಸೈಡಲ್ಲಿ ನಿಂತಿದ್ದಾರೆ, ಅಯ್ಯೋ ಅನಿಸ್ತು ಅಲ್ವಾ? ಯೋಚನೆ ಮಾಡಿ ನೋಡಿ. ಈ ಸಮಾಜದಲ್ಲಿ ಈ ರೀತಿಯಾದ ಕಳಕಳಿ ಇರತಕ್ಕಂಥ ನಮಗೆ ನಾಯಕರುಗಳು ಬೇಕು. ಆ ನಾಯಕರನ್ನು ಆರಿಸುವವರು ಸಾಮಾನ್ಯ ಜನರು. ಅವರಲ್ಲಿ ಸಾಮಾನ್ಯವಾದ ತಿಳುವಳಿಕೆಗಳು ಬೇಕು, ಅದನ್ನು ಹೇಳಬೇಕು. ನೀವು ಕೂಡ ದೊಡ್ಡ ಫಂಕ್ಷನ್ಗಳಿಗೆ ಈ ರಾಜಕಾರಣಿಗಳನ್ನು ಕರಿಬೇಡಿ. ಯಾಕಂದರೆ ಅವ್ರಿಗೆ ಬೇಕಾದಷ್ಟು ಕೆಲಸ ಇದೆ, ಬೇಕಾದಷ್ಟು ಸಮಸ್ಯೆಗಳಿದೆ. ಆ ಪರಿಹರಿಸುವ ಕಡೆ ಗಮನ ಹರಿಸಬೇಕು. ಈಗ ನಮ್ಮ ರಾಜಕೀಯ ವ್ಯವಸ್ಥೆಗಳು ಹೇಗಾಗಿದೆ ಅಂದರೆ, ಬರೀ ಒಬ್ಬ ಮುಖ್ಯಮಂತ್ರಿ ಆದಾದರೆ ಏನು ಸಮಸ್ಯೆಗಳು ಜಾಸ್ತಿ. ಅವರವ್ರನ್ನ ಮೇಂಟೈನ್ ಮಾಡೋಕ್ಕೆ ಡೆಲ್ಲಿಗೆ ಪದೇ ಪದೇ ಹೋಗೋದು. ಯಾಕೆ? ಅವರ ಸಮಸ್ಯೆ ಬಗೆಹರಿಸೋಕ್ಕೆ, ಇನ್ನು ದೇಶ ಸಮಸ್ಯೆ ಬಗೆಹರಿಸೋಕ್ಕಲ್ಲ. ಅದು ವೆರಿ ರೇರು. 10 ಸರಿ ಡೆಲ್ಲಿಗೆ ಹೋದರೆ 1 ಸರಿ ಮಾತ್ರ ನಮ್ಮ ರಾಜ್ಯದ ಸಮಸ್ಯೆ, ಉಳಿದದೆಲ್ಲ ಬರೀ ಪರ್ಸ್ನಲ್ಲು. ಅದರಲ್ಲೇ ತಲೆ ಇದ್ದಾಗ ಕ್ರಿಯೇಟಿವ್ ಥಾಟ್ಸ್ ಎಲ್ಲಿ ಬರುತ್ತೆ ನಿಮಗೆ? ಭ್ರಷ್ಟಾಚಾರ ಕಂಟ್ರೋಲ್ ಮಾಡತಕ್ಕಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಈ ಥರ ಚಿಂತನೆಗಳಿಗೆ ಕ್ರಿಯೇಟಿವಿಟಿ ಬೇಕು. ಸೃಜನಾತ್ಮಕವಾಗಿ ಚಿಂತಿಸುವ ಶಕ್ತಿ ಬೇಕು. ಆ ಶಕ್ತಿ ಇರಬೇಕಾದ್ರೆ ಮನಸ್ಸು ಸ್ಪಂದಿಸುವ ಶಕ್ತಿ ಇರಬೇಕು. ರಾಜ ದೇವರಂತಿರಬೇಕು. ಅದು ಎಂಥ ವಿಪರ್ಯಾಸ ಅಂದರೆ, ಹಣದ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ಸುಮ್ಮನೆ ಎಲ್ಲ ರಾಜಕಾರಣಿ ಕಾಲಕ್ಕೆ ಬೀಳ್ತಾನೇ ಇರ್ತಾರೆ. ಏನಿದೆ ದೈವತ್ವ? ಆ ದೈವತ್ವ ಇದ್ದರೆ ಆ ಮಾಡ್ತಕ್ಕಂಥ ಕೆಲಸದಲ್ಲಿ ಗೊತ್ತಾಗತ್ತೆ. ಮನುಷ್ಯನ ವ್ಯಕ್ತಿತ್ವ ಗೊತ್ತಾಗೋದು ಕೆಲಸದಲ್ಲಿ, ಸ್ಪಂದನೆಯಲ್ಲಿ, ಚಿಂತನೆಯಲ್ಲಿ. ಇಲ್ಲಿ ಚಿಂತಿಸಬೇಕು. ನಾನು ವಿಧಾನಸೌಧದಿಂದ ರಾಜರಾಜನಗರಕ್ಕೆ ಮದುವೆಗೆ ಹೋದರೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಜನಕ್ಕೆ ಸಮಸ್ಯೆಗಳಾಗುತ್ತೆ, ಇದರ ಅವಶ್ಯಕತೆ ಇದೆಯಾ ಬೇಡ, ನಾಳೆ ನಮ್ಮ ಆಫೀಸ್ಗೆ ಕರೆಸಿ ಆಶೀರ್ವಾದ ಮಾಡೋಣ, ಇದು ಚಿಂತನೆ, ಇದು ಸಾಮಾಜಿಕ ಕಳಕಳಿ. ಹೀಗೆ ಯೋಚನೆ ಮಾಡಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಅಲ್ವೇನ್ರಿ? ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಇನ್ನು ಮುಂದೆ ಇವರು ಸ್ಪಂದಿಸದಿದ್ದರೆ ಕಾನೂನಾತ್ಮಕವಾಗಿ ಎಲ್ಲ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿರ್ತಕ್ಕಂಥ ಮದುವೆಗಳಿಗೆ, ಹುಟ್ಟಿದ ಹಬ್ಬಕ್ಕೆ, ಯಾವುದೋ ಸುಮ್ಮನೆ ಸಣ್ಣ ಪುಟ್ಟ ಸಮಾರಂಭಗಳಿಗೆ ಸಂತೋಷ ಪಡೋಕ್ಕೆ, ಇನ್ಯಾರೊಬ್ಬರು ಸ್ವಾಮೀಜಿ ಬಂದಿದ್ದಾರೆ ಅಂತ, ಇನ್ನೊಬ್ರು ಏನೋ ಬಂದಿದ್ದಾರೆ ಅಂತ ಹೋಗುವುದಲ್ಲ. ನಿಮ್ಮ ಮನಸ್ಸಲ್ಲಿ ಬರುತ್ತೆ, ಸಮಾಜದಲ್ಲಿ ಅವ್ರು ಬೆರಿಬೇಕು, ಜನಗಳ ಜೊತೆ ಮಾತಾಡಬೇಕು ಅನಿಸುತ್ತೆ. ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಹೊರಗಡೆ ಹೋಗಿ ಸಿಟಿನಲ್ಲಿ ಮಾಡಬಾರ್ದು. ಈ ಜಾಥೆಗಳನ್ನು ಸಿಟಿಯ ಒಳಗಡೆ, ಧರಣಿಗಳನ್ನು ಸಿಟಿಯ ಒಳಗಡೆ ಅವಾಯ್ಡ್ ಮಾಡಿ. ನನಗೆ ಒಂದು ಕಾರ್ಯಕ್ರಮಕ್ಕೊಬ್ಬ, ನನಗೆ ಒಂದು ಫ್ಲೈಟ್ ಮಿಸ್ ಆಗಿದೆ, ನಾನು ಅನುಭವಿಸಿದ್ದೀನಿ ಆ ಟ್ರಾಫಿಕ್ ಸಮಸ್ಯೆ ಏನು ಅಂತ. ಇಷ್ಟು ಚಿಂತನೆ ಮಾಡಿಲ್ಲ ಅಂದರೆ ನೀವು ಲೀಡ್ರ್ಗಳಾಗಿ ಏನು ಬಂತು ಪ್ರಯೋಜನ? ಯೋಚನೆ ಮಾಡಿ ನೋಡಿ ಅಲ್ವೇನ್ರಿ? ಜನರಲ್ಲಿ ಜಾಗೃತಿ ಮೂಡಿದಾಗ ನಾವು ಒಳ್ಳೆಯ ನಾಯಕರುಗಳನ್ನು ಸೆಲೆಕ್ಟ್ ಮಾಡ್ತೀವಿ. ನಾನು ಯಾವ ರಾಜಕೀಯ ಪಕ್ಷದವರಿಗೆ ಸೇರಿದವನಲ್ಲ. ನಾನು ಕೆಲವಾರು ವಿಡಿಯೋಗಳು ನೋಡಿದ್ರು ನಿಮಗೆ ಮುಖ್ಯಮಂತ್ರಿಗಳು ಅವಾರ್ಡ್ ಕೊಡ್ತಾರೆ ಇರಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ BJP ಕಡೆ ಅಂತ. ಇವತ್ತು ನಾನು ಮಾತಾಡ್ತಾ ಇರೋದು ಯಾವುದು? ರಾಜಕಾರಣಿ ಕಡೆಗೆ. ಸೊ ನಾನು ಯಾವುದೇ ಪಕ್ಷಕ್ಕೆ ಸೇರಿದನವಲ್ಲ. ಸಾಮಾಜಿಕ ಕಳಕಳಿಯಿಂದ ಮನಸ್ಸುಗಳು ನೆಮ್ಮದಿಯಾಗಿರಬೇಕು ಅನ್ನೋದೇ ನಮ್ಮ ಯೂಟ್ಯೂಬ್ ಚಾನಲ್ನ ಉದ್ದೇಶ. ಹ್ಯಾಪಿ ಲೈಫ್, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.